ಬುದ್ಧಿವಂತ ನರಿ ಮತ್ತು ಗರ್ವಶಾಲಿ ಕರಡಿ. ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಕಾಡಿನ ಒಳಗಡೆ ಒಂದು ಶಾಂತವಾದ ಸರೋವರವಿತ್ತು. ಆ ಸರೋವರದ ಸುತ್ತ ಹಲವು ಮೃಗಗಳು ಜಲಪಾನ ಮಾಡಲು ಬರುತ್ತಿದ್ದವು. ಅವುಗಳ ನಡುವೆ ರಮಣ ಎಂಬ ಬುದ್ಧಿವಂತ ನರಿ ಮತ್ತು ಧನುಷ್ ಎಂಬ ಬಲಿಷ್ಠ ಆದರೆ ಗರ್ವಶಾಲಿ ಕರಡಿ ವಾಸಿಸುತ್ತಿದ್ದವು. ನರಿ ತನ್ನ ಜಾಣ್ಮೆಗೆ ಪ್ರಸಿದ್ಧಿಯಾದರೆ ಕರಡಿ ತನ್ನ ಬಲಕ್ಕೆ ಪ್ರಸಿದ್ಧವಾಗಿತ್ತು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಪ್ಲೀಸ್ ಸಪೋರ್ಟ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸರಿಯಾಗಿದ್ದರೆ ಬನ್ನಿ ಕಥೆಯಲ್ಲಿ ಮತ್ತೆ ಮುಂದುವರಿಯೋಣ. ಒಂದು ದಿನ ಕಾಡಿನಲ್ಲಿ ಭಾರೀ ಬಿಸಿಲು. ಎಲ್ಲ ಮೃಗಗಳು ನೀರಿಗಾಗಿ ಸರೋವರದ ಕಡೆಗೆ ಬರುತ್ತಿದ್ದವು. ಕರಡಿಯು ತನ್ನ ದೊಡ್ಡ ದೇಹದೊಂದಿಗೆ ಜೋರಾಗಿ ನಡೆದು ಸರೋವರಕ್ಕೆ ಬಂದಾಗ ಅಲ್ಲಿ ಈಗಾಗಲೇ ಹಲವು ಮೃಗಗಳು ನೀರು ಕುಡಿಯುತ್ತಿದ್ದವು. ಆದರೆ ಕರಡಿಯ ಗರ್ವಕ್ಕೆ ಮಿತಿಯೇ ಇರಲಿಲ್ಲ. ನಂತರ ಕರಡಿಯು, ಬದಿಗೆ ಸರಿಯಿರಿ, ನನ್ನಂತಹ ಬಲಿಷ್ಠ ಕರಡಿಗೆ ನೀರು ಕುಡಿಯಲು ಜಾಗ ಬೇಕು ಎಂದು ಗರ್ಜಿಸಿತು. ಪ್ರಾಣಿಗಳು ಹೆದರಿ ಬದಿಗೆ ಸರಿದವು. ಇದನ್ನು ನರಿಯು ನೋಡುತ್ತಿದ್ದರೂ ಮೌನವಾಗಿಯೇ ನಿಂತಿತ್ತು. ಮರುದಿನ ಕಾಡಿನ ರಾಜ ಸಿಂಹವು ಎಲ್ಲ ಪ್ರಾಣಿಗಳನ್ನು ಕರೆದು, ಕಾಡಿನಲ್ಲಿ ಬೇಟೆಗಾರರ ಜಾಲ ಹರಡಿಕೊಂಡಿದೆ, ಹಾಗಾಗಿ ಎಲ್ಲ ಪ್ರಾಣಿಗಳು ಎಚ್ಚರಿಕೆಯಿಂದ ಇರಬೇಕೆಂದು ಘೋಷಣೆ ಮಾಡಿತು. ಆದರೆ ಕರಡಿಯು ಇದನ್ನು ಬಹಳ ಅಹಂಕಾರದಿಂದ ತಿರಸ್ಕರಿಸಿತು. ನನಗೆ ಯಾರೂ ಏನೂ ಮಾಡಲಾರರು, ನನ್ನ ಬಲಕ್ಕೆ ಸರಿಸಾಟಿ ಯಾರು ಎಂದು ಗರ್ಜಿಸಿಕೊಂಡು ಹೊರಟಿತು. ಅದೇ ಸಮಯದಲ್ಲಿ ನರಿಗೆ ಬೇಟೆಗಾರರ ಜಾಲದ ಸುಳಿವು ಸಿಕ್ಕಿತು. ಆಗ ನರಿಯು ಕರಡಿಯ ಬಳಿ ಓಡಿ ಬಂದು, ಸೋದರ, ಜಾಗ್ರತೆ, ಮುಂದೆ ಬಲೆ ಹಾಕಿದ್ದಾರೆ, ಹೋಗಬೇಡ ಎಂದು ಎಚ್ಚರಿಸಿತು. ಕರಡಿಯು ತಿರಸ್ಕಾರದಿಂದ ನಕ್ಕಿತು. ನಿನ್ನಂಥ ನರಿಯು ನನಗೆ ಕಲಿಸುವ ಅವಶ್ಯಕತೆ ಇಲ್ಲ ಎಂದು ಹೇಳಿತು. ನಂತರ ಸ್ವಲ್ಪ ದೂರ ನಡೆದ ಕರಡಿಯು ಕಾಡಿನ ದಟ್ಟ ಪ್ರದೇಶಕ್ಕೆ ತಲುಪಿತು. ನೆಲದಲ್ಲಿದ್ದ ದೊಡ್ಡ ಎಲೆಗಳ ನಡುವೆ ಒಂದು ಬಲೆಗೆ ಕಾಲಿಟ್ಟಿತು. ಕ್ಷಣಾರ್ಧದಲ್ಲಿಯೇ ಬಲೆಯು ಮೇಲಕ್ಕೆ ಎದ್ದಿತು. ಕರಡಿ ಗಾಳಿಯಲ್ಲಿ ನೇತಾಡಲು ಆರಂಭಿಸಿತು. ಅಯ್ಯೋ, ನನಗೆ ಸಹಾಯ ಮಾಡಿ ಎಂದು ಭಯದಿಂದ ಕರಡಿಯು ಕೂಗಿತು. ಕರಡಿಯ ಕೂಗನ್ನು ಕೇಳಿದ ನರಿಯು ಓಡುತ್ತಾ ಬಂದಿತು. ಕರಡಿಯು ಕಂಗಾಲಾಗಿ ನರಿಯನ್ನು ಬೇಡಿಕೊಂಡಿತು. ನಾನು ನಿನ್ನ ಮಾತನ್ನು ಕೇಳಲಿಲ್ಲ, ದಯವಿಟ್ಟು ನನ್ನನ್ನು ರಕ್ಷಿಸು ಎಂದಿತು. ನರಿಯು ಕ್ಷಣಕಾಲ ಯೋಚಿಸಿ, ಸರಿ, ಆದರೆ ಇದರಿಂದ ಪಾಠ ಕಲಿಯಬೇಕು ಎಂದು ಹೇಳಿತು. ನರಿಯು ತನ್ನ ತೀಕ್ಷ್ಣ ಹಲ್ಲಿನಿಂದ ಬಲೆಯನ್ನು ನಿಧಾನವಾಗಿ ಕತ್ತರಿಸಲು ಆರಂಭಿಸಿತು. ಕೆಲವು ಸಮಯದ ನಂತರ ಬಲೆ ತುಂಡಾಗಿ ಕರಡಿ ನೆಲಕ್ಕೆ ಬಿದ್ದಿತು. ನಂತರ ಕರಡಿಯು ನರಿಗೆ ನಮಸ್ಕರಿಸಿತು. ನಿನ್ನ ಚಾತುರ್ಯ ಮತ್ತು ಕರುಣೆಗೆ ಧನ್ಯವಾದಗಳು ಗೆಳೆಯ. ಇಂದಿನಿಂದ ನನ್ನ ಗರ್ವವನ್ನು ತೊರೆದು ಎಲ್ಲರನ್ನೂ ಗೌರವಿಸುತ್ತೇನೆ ಎಂದು ಹೇಳಿತು. ನರಿಯು, ಬಲವೆಂದರೆ ದೇಹದ ಬಲವಲ್ಲ ಮಿತ್ರ, ವಿವೇಕದ ಬಲವೂ ಅಷ್ಟೇ ಮುಖ್ಯವಾದುದು ಎಂದು ಹೇಳಿತು. ನಂತರ ಕರಡಿಯು ಕಾಡಿನ ಎಲ್ಲ ಪ್ರಾಣಿಗಳ ಜೊತೆಗೆ ಸ್ನೇಹದಿಂದ ಬದುಕತೊಡಗಿತು. ಗರ್ವ ತನ್ನನ್ನೇ ನಾಶ ಮಾಡುತ್ತದೆ, ವಿನಯವು ಎಲ್ಲರನ್ನೂ ಒಗ್ಗೂಡಿಸುತ್ತದೆ ಎಂಬ ಪಾಠವನ್ನು ಅದು ಬದುಕಿನಲ್ಲಿ ಅರ್ಥ ಮಾಡಿಕೊಂಡಿತು. ಈ ಕಥೆಯ ನೀತಿ ಏನೆಂದರೆ, ಗರ್ವವು ಅಪಾಯಕ್ಕೆ ದಾರಿ ಮಾಡಿಕೊಡುತ್ತದೆ, ಆದರೆ ಜಾಣ್ಮೆ ಮತ್ತು ವಿನಯವು ಯಾವಾಗಲೂ ರಕ್ಷಣೆ ಮತ್ತು ಜಯವನ್ನು ನೀಡುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್, ಸ್ಟೇ ಟ್ಯೂನ್ ಆನ್ ರಾ ಸ್ಟೋರೀಸ್ ಕನ್ನಡ.